ನೀವು ಯಾವಾಗ ಒಂಟಿಯಾಗಿ ಇರೋದನ್ನು ಕಲಿತಿರೋ, ನಿಮ್ಮ ಅಸ್ತಿತ್ವ ಏನು ಅಂತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವಾಗಲೂ ಒಂಟಿತನವನ್ನು ಬಾಹ್ಯವಾಗಿ ಕನೆಕ್ಟ್ ಮಾಡ್ಕೊಂಡು ಒದ್ದಾಡ್ತಾ ಇರ್ತೀರಿ. ಅದು ಯಾವಾಗಲೂ ಒಂದು ಒಳಗಿನ ಅನುಭವ ಆಗಿರುತ್ತೆ. ಇನ್ನು ಶರೀರ ನೇರ ಮಾಡ್ಕೊಳ್ಳಿ, ಹಗುರವಾಗಿಟ್ಕೊಳ್ಳಿ. ಫೀಲ್ ಮಾಡಿ, ಅನುಭವಿಸ್ಬೇಕು. ಇದನ್ನು ನೀವಿಲ್ಲಿ ಕಲ್ತ್ಕೊಂಡ್ರೆ 1000 ಜನರ ಮಧ್ಯದಲ್ಲಿದ್ದರೂ ಕೂಡ ನಿಮಗೆ ನೀವು ಒಂಟಿಯಾಗಿರ್ಬೋದು. 1000 ಜನರ ಮಧ್ಯೆ ಇದ್ದರೂ ಕೂಡ ಒಂಟಿಯಾಗಿರ್ಬೋದು, ಒಬ್ಬರೇ ಇದ್ದರೂ ಕೂಡ ಒಂಟಿಯಾಗಿರ್ಬೋದು. ಆದರೆ ಒಬ್ಬರೇ ಯಾವಾಗಿರ್ತೀವೋ ಆವಾಗ ನಮಗೊಂದು ಸಂಪೂರ್ಣತೆ ಅಂದರೆ ಪರಿಪೂರ್ಣತೆ ನಮ್ಮ ಅನುಭವಕ್ಕೆ ಬರುತ್ತೆ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ನಿಮ್ಮ ಜೊತೆ ಇರೋದು ಒಂದೇ, ಯಾವಾಗಲೂ ನೆನಪಿಟ್ಕೊಳ್ಳಿ. ನಿಮ್ಮ ಶ್ವಾಸ ಮಾತ್ರ, ಅದರ ಜೊತೆಯಲ್ಲಿ ಈ ದೇಹ, ಅವೆರಡನ್ನೂ ರೆಡಿ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಮನಸ್ಸು ಕೂಡ ರೆಡಿಯಾಗಿರುತ್ತೆ. ನಿನ್ನೆ ನಿಮಗೆ ಹೇಳಿದ್ದೆ, ಆಹಾರದ ವಿಚಾರ ಹೇಳಿದ್ದೆ. ಆಹಾರದಲ್ಲಿ ಎಷ್ಟು ಎನರ್ಜಿ ಇರುತ್ತೆ, ಅದಕ್ಕಿಂತ ಮುಖ್ಯವಾಗಿ ನಾವು ಯಾವ ಪರಿಸರದಲ್ಲಿದ್ದೀವಿ, ಯಾರ ಒಡನಾಟದಲ್ಲಿದ್ದೀವಿ, ಪ್ರತಿನಿತ್ಯ ನಾವು ಯಾರ ಜೊತೆ ಮಾತಾಡ್ತೀವಿ, ಎಂಥ ವಿಚಾರಗಳನ್ನು ಕೇಳ್ತೀವಿ, ಇವೆಲ್ಲ ನಮಗೆ ಎಂಥ ಶಕ್ತಿಗಳನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಅದರ ಮಧ್ಯ ಇದೆಲ್ಲವೂ ಕೂಡ ಆ ಶಕ್ತಿ ಎಲ್ಲ ಎಲ್ಲಿರುತ್ತೆ? ನಮ್ಮೊಳಗೆ ಇರುತ್ತೆ. ಸೃಷ್ಟಿ ಅನ್ನೋದು ಎಲ್ಲ ಕಡೆಯೂ ಇರುತ್ತೆ. ಆ ಸೃಷ್ಟಿಯಲ್ಲಿ ಏನೆಲ್ಲ ಶಕ್ತಿ ಇದೆಯೋ ಅಷ್ಟೂ ಶಕ್ತಿಗಳು ನಮ್ಮೊಳಗೂ ಕೂಡ ಇದೆ. ಆದರೆ ನಮಗೆ ಅದರ ಅರಿವಿಲ್ಲ. ಅರಿವು ಇರಬಹುದು, ಅನುಭವಿಸುವ ತಾಳ್ಮೆಯ ಅರಿವು ನಮಗೆ ಯಾರಿಗೂ ಇಲ್ಲ. ಮನಸ್ಸು ಒಂಥರ ಖಾಲಿ ಅನಿಸುತ್ತೆ, ಯಾಕಂದರೆ ನಿಮಗೆ ಅರಿವಿನ ಕೊರತೆ ಇದೆ. ಆ ಮನಸ್ಸು ಖಾಲಿ ಅಂತ ಅನ್ನಿಸ್ದಾಗಲೇ ನಿಮಗೆ ಒಂಟಿತನ ಅನಿಸೋದು. ಅದೇ ನೀವು ನಾನು ಒಂಟಿ ಅಲ್ಲ, ನಾನು ಈ ಸೃಷ್ಟಿಯ ಒಳಗೆ ಒಬ್ಬನಾಗಿ ಅಥವಾ ಒಬ್ಬಳಾಗಿ ಇದ್ದೀನಿ ಅಂತ ಅಂದ್ಕೊಂಡು ನೋಡಿ. ಆಗ ನಿಮ್ಮಲ್ಲಿರುವಂತಹ ಒಂದು ಒಂಟಿತನ ಮಾಯವಾಗತ್ತೆ. ಗೊತ್ತಾಯ್ತಲ್ಲ ಮೇಡಮ್, ನನ್ನ ಮಗ ಡಾಕ್ಟ್ರು, ಮಗ ಸೊಸೆ ಇಲ್ಲ, ನಾನು ಒಬ್ಬಳೇ ಇದ್ದೀನಿ, ಒಂಟಿತನ ಕಾಡುತ್ತೆ ಅಂತ ಮೇಡಮ್ ಒಬ್ಬರು ಭಾಳ ಚೆನ್ನಾಗಿ ಸೊಗಸಾಗಿ ಕತೆ ರೂಪದಲ್ಲಿ ನಿನ್ನೆ ನನಗೆ ಬರೆದಿದ್ದೀರಿ ನೀವು. ಆದರೆ ನಿಮ್ಮನ್ನು ನೀವು ಹೀಗೆ ಅಂದ್ಕೋಬೇಕು, ಯಾವುದೂ ಪರ್ಮನೆಂಟ್ ಅಲ್ಲ. ಹುಟ್ಟೋವರೆಗೂ ಮಕ್ಕಳು ನಮ್ಮವರು. ಹುಟ್ಟಿದ ಮೇಲೆ ನಿಮಗೆ ಕರ್ತವ್ಯಗಳು ಮಾತ್ರ ಇರುತ್ತೆ. ಆ ಕರ್ತವ್ಯವನ್ನು ನಿಭಾಯಿಸೋದಷ್ಟೇ ನಿಮ್ಮ ಜವಾಬ್ದಾರಿ. ಅದಾದಮೇಲೆ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಿಮಗೆ ನೀವೇ ಒಂಟಿಯಾಗಿ ಜೀವನವನ್ನು ಮಾಡೋದನ್ನು ಯಾವಾಗಲೂ ಕಲಿಬೇಕು. ಈ ಸೃಷ್ಟಿಯೊಳಗಿರೋ ಎಲ್ಲ ಶಕ್ತಿ ನಿಮ್ಮೊಳಗಿದೆ. ಹಾಗಾಗಿ ಆ ಸೃಷ್ಟಿಯೊಳಗೆ ನಾನೊಬ್ಬಳು, ನಾನೊಬ್ಬ ಅಂತ ಯಾವಾಗಲೂ ಅಂದ್ಕೋಬೇಕು. ಯಾವಾಗಲೂ ಅವಲಂಬನೆ ಬೇಡ. ಹಾಗಾಗಿ ನೀವೇನು ನನಗೆ ಪ್ರಶ್ನೆ ಕೇಳಿದ್ದೀರಿ, ಬರೆದಿದ್ದೀರಿ, ನಿಮಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಒಂದು ಇನ್ನೂ ನಿಮ್ಗೆ ಇನ್ನು ಸ್ವಲ್ಪ ಸ್ಟ್ರಾಂಗಾಗಿ ಹೇಳಬೇಕು ಅಂದರೆ, ನಿಮಗೆ ಯಾವಾಗಲಾದರೂ ನಾನು ಒಂಟಿ ಅಂತ ಅನ್ನಿಸ್ತಾ ಇದ್ದರೆ, ಏನೋ ಬೋರ್ ಆಗ್ತಾಯಿದೆ, ಒಂಟಿತನ ಅನ್ನಿಸ್ತಾ ಇದೆ ಅಂದರೆ ನೀವು ಸರಿಯಾದ ಒಂದು ಸಹವಾಸದಲ್ಲಿ ಇಲ್ಲ, ಸರಿಯಾದ ಜನರ ಸಹವಾಸದಲ್ಲಿ ಇಲ್ಲ ಅಂತ ಅರ್ಥ. ನಿಮ್ಮ ಹತ್ರನೇ ಇರುತ್ತೆ ಆ ದೋಷಗಳು, ನೀವೇ ಸರಿ ಮಾಡ್ಕೋಬೇಕು.
ಏಕೆಂದರೆ ಯಾವಾಗಲೂ ಎಲ್ಲರ ಬೇಕಾದ ಬೇಡವಾದ ಎಲ್ಲ ವಿಚಾರಗಳಿಗೂ ಕನೆಕ್ಟ್ ಮಾಡ್ಕೊಂಡು ಒದ್ದಾಡಿ ಬೋರ್ಡನ್ ಮಾಡ್ಕೋತಾ ಇರ್ತೀರಿ. ಕಲೀರಿ, ಒಂಟಿಯಾಗಿರೋದನ್ನು ಕಲೀರಿ. ಅವಲಂಬನೆ ಬೇಡ, ಆತ್ಮವಿಶ್ವಾಸ ಇರಲಿ ನಿಮ್ಮ ಮೇಲೆ. ನಿಮಗೆ ಅದೇ ಒಂದು ದೃಢತೆಯನ್ನು ಇಟ್ಕೊಂಡು ಎಲ್ಲರೂ ಶವಾಸನವನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಇದನ್ನೇ ಧ್ಯಾನ ಅಂದ್ಕೊಳ್ಳಿ. ಜ್ಞಾನ ಕೊಟ್ಟು ಕೇಳಿ, ಅದೇ ನಿಮಗೆ ಧ್ಯಾನ ಆಗತ್ತೆ. ಮಲ್ಕೊಳ್ಳಿ ಎಲ್ಲರೂ. ಸರಿಯಾದ ಸಹವಾಸ ಮಾಡಿ. ಸಹವಾಸ ಅಂದರೆ ನೀವು ನಿಮ್ಮ ಅರ್ಥದಲ್ಲಿ ಕೊಡಬೇಡಿ. ಸಹವಾಸ ಅಂದರೆ ನಿಮ್ಮೊಂದಿಗೆ ನೀವು ಸಹವಾಸವನ್ನು ಮಾಡೋದು. ಅಂದರೆ ನಿಮ್ಮ ಸಹವಾಸ ನಿಮ್ಮೊಂದಿಗೆ ಸರಿಯಾಗಿಲ್ಲ ಅಂತ ಅರ್ಥ. ಓಕೆ, ನಿಮ್ಮೊಂದಿಗೆ ಸರಿಯಾದಂತಹ ಅಂದರೆ ತಮ್ಮೊಳಗಿನ ಸಹವಾಸವನ್ನು ಸರಿಯಾಗಿ ನೀವು ಮಾಡ್ಕೊಳ್ಳಿ. ನಮ್ಮ ಮನಸ್ಸಿನಲ್ಲಿ ಶಾಂತಿ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ. ಒಂದು ಅರ್ಥ ಮಾಡ್ಕೊಳ್ಳಿ, ಶಾಂತಿ ಹೊರಗೆಲ್ಲೂ ಸಿಗೋದಿಲ್ಲ, ನಿಮ್ಮೊಳಗೆ ಇರುತ್ತೆ. ಅದಕ್ಕೆ ಎಲ್ಲಿ ಫೇಲ್ಯೂರ್ ಆಗಿರ್ತೀವಿ, ನಮ್ಮೊಂದಿಗೆ ನಾವು ಕನೆಕ್ಟ್ ಆಗಲ್ಲಿ ನಾವು ಫೇಲ್ಯೂರ್ ಆಗಿರ್ತೀವಿ. ನಿಮ್ಮೊಳಗೆ ನೀವು ಸರಿಯಾದ ಒಂದು ಸಂಪರ್ಕದಲ್ಲಿದ್ದರೆ ಹೊರಗಿನ ನಿಮ್ಮ ಒಂಟಿತನ ಕೂಡ ಮಾಯವಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಾರಿ.